everyone. Welcome to the U First Academy YouTube channel. Today we are going to solving the PGCET MBA 2018 question paper, Section D Quantitative Analysis. ಈಗಾಗಲೇ 2016 and 17 ಕ್ವಶನ್ ಪೇಪರ್ನ ಸಾಲ್ವ್ ಮಾಡಲಾಗಿದೆ. ಆ ವಿಡಿಯೋಸ್ ಪ್ಲೇಲಿಸ್ಟ್ ಅಲ್ಲಿ ಇದಾವೆ, ನೀವು ಹೋಗಿ ಚೆಕ್ ಮಾಡ್ಬೋದು. Now we are going to the questions. The first question is P is X% more than Q. Q is X minus 10% less than R. If Phi greater than R, what is the range of values X can take? ಇಲ್ಲಿ P, Q, R ಅಂತ 3 ನಂಬರ್ಸ್ ಇದಾವೆ. P is X% more than Q. Q is X minus 10% less than R. ಅಂದ್ರೆ P, Q, R ಅಂತ 3 ನಂಬರ್ ಇದಾವೆ. P is greater than R. X ಕ್ಯಾನ್ ಟೇಕ್ ಇಂದ ನೋಡೋದಾದ್ರೆ ಆಪ್ಷನ್ ಡಿ ಇಂದ ನೋಡೋಣ. ಆರ್ ನ ವ್ಯಾಲ್ಯೂನ 100% ಅಂತ ತಗೊಂಡ್ರೆ 100x ಅಂತ ತಗೊಂಡ್ರೆ ಕ್ಯೂ ಈಸ್ ಎಕ್ಸ್ ಮೈನಸ್ 10% ಅಂದ್ರೆ ರೇಂಜ್ ನ 10 ಅಂತ ತಗೊಂಡ್ರೆ 10 ಮೈನಸ್ 10 ಅಂದ್ರೆ 0% ಲೆಸ್ ದೆನ್ ಆರ್ ಅಂದ್ರೆ 100x ಬರುತ್ತೆ. ಪಿ ವ್ಯಾಲ್ಯೂ X% ಮೋರ್ ದೆನ್ ಕ್ಯೂ ಅಂದ್ರೆ 10% ಅನ್ನ ತಗೊಂಡಿದ್ದೀವಿ ನಾವು. X% more than Q ಅಂದ್ರೆ 10% more than Q ಅಂದ್ರೆ 110x ಆಗುತ್ತೆ. ಅದೇ 43 ಲಾರ್ಜ್ ನಂಬರ್ 43 ತಗೊಂಡ್ರೆ x ಅಂದ್ರೆ 43, x ಮೈನಸ್ 10 ಅಂದ್ರೆ 43 ಮೈನಸ್ 10 ಇಸ್ಕೊಲ್ ಟು 33 ಅಂದ್ರೆ R 100x ಆದ್ರೆ Q 33% ಲೆಸ್ ದೆನ್ R ಅಂದ್ರೆ 67x ಆಗುತ್ತೆ. P is X% more than Q ಅಂದ್ರೆ X ಅನ್ನ ನಾವು 43 ಅಂತ ತಗೊಂಡಿದೀವಿ. P is 43% more than Q ಅಂದ್ರೆ 67 ಇದು 100 ಆದ್ರೆ 43 100 ಪ್ಲಸ್ 43 ಅಂದ್ರೆ 143 ಅಂದ್ರೆ ಎಷ್ಟು? ಅವಾಗ 100 ಕ್ಯಾನ್ಸಲ್ ಆಗಿ ಇಲ್ಲಿ ಪಾಯಿಂಟ್ ಬರುತ್ತೆ. 143 ಇಂಟು 0.67 ಅಂದ್ರೆ 7 3s are 21, 7 4s are 28 plus 2 30, 7 1s are 7, 1 place ಬಿಟ್ಟು 6 3s are 18, 6 4s are 24 plus 1 25, 6 1s are 6 plus 2 8, 1 8, 7 plus 5 12, 92.81. ಈ ಆಪ್ಷನ್ ನೋಡಿದ್ರೆ P is greater than R ಅಂತ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ P R ಕಿನ್ನ ಚಿಕ್ಕದೈತಿ ಅಂದ್ರೆ ಈ ಆಪ್ಷನ್ ಬರಲ್ಲ. ಅವಾಗ ನಾವು ಸೆಕೆಂಡ್ ಆಪ್ಷನ್ 37 ಇರೋದನ್ನ ನೋಡೋಣ. ಆಲ್ರೆಡಿ ನಾವು 10 ಮಿನಿಮಮ್ ರೇಂಜ್ ನೋಡ್ಕೊಂಡಿದೀವಿ. ಇನ್ನ ಮ್ಯಾಕ್ಸಿಮಮ್ ರೇಂಜ್ 37 ಇರೋದನ್ನ ಬರಲ್ಲ. 37 ಇರೋದ್ ನೋಡ್ಕೊಂಡ್ರೆ R is 100x, P ಅಂದ್ರೆ X ಅಂದ್ರೆ 37, X minus 10 ಅಂದ್ರೆ 27, Q is 27% ಲೆಸ್ ದೆನ್ R ಅಂದ್ರೆ 100 ಅಲ್ಲಿ 27 ತೆಗೆದ್ರೆ 73 ಅಂದ್ರೆ 73x ಆಗುತ್ತೆ. P is X% ಮೋರ್ ದೆನ್ Q ಅಂದ್ರೆ X ಅನ್ನ 37, 73 is 100 ಆದ್ರೆ 137 ಎಷ್ಟು? 0 ಕ್ಯಾನ್ಸಲ್ ಆಗಿ 0.3, 137 ಇಂಟು 73 3 7s are 21, 3 3s are 9 plus 2 11, 3 1s are 3 plus 1 4, 7 7s are 49, 7 3s are 21 plus 4 25, 7 1s are 7 plus 2 9, 1 1 plus 1 9, 10 10 10 ಎರಡು ಪ್ಲೇಸ್ ಬಿಟ್ಟು ಪಾಯಿಂಟ್ ಕೊಟ್ರೆ 100.01. ಇಲ್ಲಿ ಆಪ್ಷನ್ P is greater than R ಅಂದ್ರೆ 100.01 X
is greater than 100x. ಅಂದರೆ ಇದು ಕರೆಕ್ಟ್ ಆಗುತ್ತೆ. ಆಪ್ಷನ್ ಸಿ is correct. Next question is A earns 25% more than B. C earns 25% more than A. A earns 20% more than D. E earns 20% more than A. A, B, C, D, E earn integer amounts less than rupees 100. What is the total amount earned by all 5 of them put together? ಇಲ್ಲಿ A, B, C, D, E ಅಂತ 5 ಜನ ಇದ್ದಾರೆ. A earns 25% more than B ಅಂದರೆ B 100% ಇದ್ರೆ A earns 25% more ಅಂದರೆ 125%. 25% ಮೂರ್ ಅಂದರೆ 25% ಹೆಚ್ಚಿಗೆ ಅಂದರೆ 125 ಬರುತ್ತೆ. ಅಂದರೆ ಈ 100 ಬದಲಿ ನಾವೇನು ತಿಳ್ಕೊಳ್ಳೋಣ, 24 ಅಂತ ತಿಳ್ಕೊಂಡು ಅಂದರೆ ಕ್ಯಾನ್ಸಲ್ ಮಾಡೋಕೆ ಈಸಿ ಆಗುತ್ತೆ. A earns 25% more than B ಅಂದರೆ 24 100% ಆದರೆ 125% ಎಷ್ಟು? 25 ಐದ್ಲೆ 25 ನಾಲ್ಕಲೆ 4 ಒಂದ್ಲೆ 4 ಆರ್ಲೆ 6 ಐದ್ಲೆ 30 30x 24x. And C earns 25% more than A. A ಕಿನ C 25% ಹೆಚ್ಚಿಗೆ ಅಂತಂದ್ರೆ A ಎಷ್ಟಿದೆ 30x ಅಂದರೆ ಇದು 100 ಆದರೆ 25% ಮೋರ್ ಅಂದರೆ 125 125 ಅಂದರೆ ಎಷ್ಟು? 25 ಐದ್ಲೆ 25 ನಾಲ್ಕಲೆ 4 ಒಂದ್ಲೆ 4 ಏಳ್ಲೆ 28 2 ಉಳಿತು 20 ಆಯ್ತು 4 ಐದ್ಲೆ 20. 7.5 into 5 ಅಂದರೆ 5 ಐದ್ಲೆ 25 5 ಏಳ್ಲೆ 35 2 37 37.5 x. C's value is 37.5x. In next D. A earns 20% more than D. ಇಲ್ಲಿ A 20% D ಕಿನ ಹೆಚ್ಚು ಅರ್ನ್ ಮಾಡ್ತಾನೆ. ಅಂದರೆ D 100% ಆದರೆ A 120% ಅಂದಂಗೆ. ಇಲ್ಲಿ A ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ. 30 ಅಂದರೆ 120% ಆದರೆ D ವ್ಯಾಲ್ಯೂ 100% ಅಂದರೆ ಎಷ್ಟು? 25 26 6 1 6 5 5 into 5 is 25 ಅಂದರೆ D is 25x. E. Next E. E earns 20% more than A. ಇಲ್ಲಿ E A ಕಿನ 20% ಹೆಚ್ಚು ಅಂದರೆ Aದ್ದು 100% ಆದರೆ Eದ್ದು 20% ಹೆಚ್ಚು ಅಂದರೆ 120% ಅಂದರೆ 26 25 5 1 5 6 6 into 6 is 36 ಅಂದರೆ E earns 36%. ಇಲ್ಲಿ A B C D ಇದ್ದು 5 ಜನದ್ದು ವ್ಯಾಲ್ಯೂ ಗೊತ್ತಾಯ್ತು. ಇಲ್ಲಿ ನೆಕ್ಸ್ಟ್ A B C and E earn integer amount less than 100 rupees. ಇಲ್ಲಿ ಎಲ್ಲಾನು 100 ರೂಪಾಯಿಗಿಂತ ಕಡಿಮೆ ಅರ್ನ್ ಮಾಡ್ತಾರೆ. ಇಲ್ಲಿ ನಾವು ಎಕ್ಸ್ ವ್ಯಾಲ್ಯೂನ 3 ಹಾಕೊಂಡ್ರೆ 36 ಇದು ಅರ್ನಿಂಗ್ಸ್ 36x ಅಂದರೆ ಎಕ್ಸ್ ವ್ಯಾಲ್ಯೂನ 3 ತಗೊಂಡ್ರೆ 36 into 3 is 108 rupees ಆಗುತ್ತೆ. ಅಂದರೆ ಇದು 100ಕ್ಕಿಂತ ಜಾಸ್ತಿ ಇರೋದ್ರಿಂದ ಇದು ಬರಲ್ಲ. ಆವಾಗ ನಾವು ಎಕ್ಸ್ ವ್ಯಾಲ್ಯೂನ 2 ಆಗಿ ತಗೊಳ್ಳೋಣ. 36x ಅಂದರೆ 36 into 2 ಅಂದರೆ 72 rupees ಆಗುತ್ತೆ. ಇದು 100ಕ್ಕಿಂತ ಕಡಿಮೆ ಇದೆ. ಇಲ್ಲಿ ಮ್ಯಾಕ್ಸಿಮಮ್ ಅರ್ನಿಂಗ್ಸ್ ಸಿದ್ದಿದೆ 37.5x ಅಂದರೆ ಇಲ್ಲಿ 37.5 into 2 ಅಂದರೆ 2 5 10 2 7 14 plus 1 15 2 3 6 plus 1 7 75 rupees. ಇದು 100ಕ್ಕಿಂತ ಕಡಿಮೆ ಇದೆ. ಆವಾಗ ಎಕ್ಸ್ ವ್ಯಾಲ್ಯೂ 2 ತಗೋಬೇಕು. ಎಕ್ಸ್ ವ್ಯಾಲ್ಯೂ ಈಸ್ rupees
x value is 2. They are asking what is the total amount earned by all 5 of them. ಈ 5 ಜನದ್ದು ಅರ್ನಿಂಗ್ಸ್ ಅನ್ನ ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂತ. ಈ 5 ಜನದ್ದು ಅರ್ನಿಂಗ್ಸ್ ಅನ್ನ ಕೂಡಿಸಿದ್ರೆ 30, 24, 37.5, 25, 36.5, 4 plus 7, 11, 11 plus 5, 16, 16 plus 6, 22, 3 plus 2, 5, 5 plus 3, 8, 8 plus 2, 10, 10 plus 5, 15, 152.5x, 152.5x, x value is 2. The multiplication of these two numbers, 2 5s are 10, 2 2s are 4 plus 5, 2 5s are 10, 2 1s are 2 plus 3, 305 rupees. 305 rupees is the answer. The option C is correct. Next question. Car A trails car B by 50 meters. Car B travels at 45 km per hour. Car C travels from the opposite direction at 54 km per hour. Car C at a distance of 220 meters from car B. If car A decide to overtake car B before car B and C cross each other, what is the minimum speed at which car A must travel? Here there are 3 cars, A, B and C. B ಮತ್ತೆ C ನಡುವೆ 220 meters ಡಿಸ್ಟೆನ್ಸ್ ಇದೆ. ಬಿದ್ ಸ್ಪೀಡ್ ಎಷ್ಟಿದೆ 45 ಕಿಲೋಮೀಟರ್ ಪರ್ ಅವರ್. ಸಿದ್ದು 54 ಕಿಲೋಮೀಟರ್ ಪರ್ ಅವರ್. ಇಲ್ಲಿ 50 ಮೀಟರ್ಸ್ಗೆ ಇಲ್ಲಿ ಎ ಇದ್ದಾನೆ ಅಂತ ಕ್ವಶನ್. ಇಲ್ಲಿ ಡಿಸ್ಟೆನ್ಸ್ ನ ಮೀಟರ್ ಅಲ್ಲಿ ಕೊಟ್ಟು ಸ್ಪೀಡ್ ನ ಕಿಲೋಮೀಟರ್ ಕೊಟ್ಟಿರೋದ್ರಿಂದ ಕಿಲೋಮೀಟರ್ ಇರೋದನ್ನ ಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ 45 ಇಂಟು 5 ಡಿವೈಡ್ ಬೈ 18 ಇಂದ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಇಲ್ಲಿ 54 ಇಂಟು 5 ಬೈ 18. 9 2s 9 5s. 5 ಇಂಟು 5 25 ಡಿವೈಡ್ ಬೈ 2 ಅಂದ್ರೆ 12.5 ಮೀಟರ್ ಪರ್ ಸೆಕೆಂಡ್. ಇದು 18 1s 18 3s. 3 ಇಂಟು 5 is 15 ಮೀಟರ್ ಪರ್ ಸೆಕೆಂಡ್. ಬಿದ್ ಸ್ಪೀಡು 12.5 ಮೀಟರ್ ಪರ್ ಸೆಕೆಂಡ್. ಸಿದ್ ಸ್ಪೀಡು 15 ಮೀಟರ್ ಪರ್ ಸೆಕೆಂಡ್. ದೇ ಆರ್ ಟ್ರಾವೆಲ್ಸ್ ಫ್ರಮ್ ಅಪೋಸಿಟ್ ಡೈರೆಕ್ಷನ್ ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಎರಡು ಕಾರು ಹೋಗ್ತಾ ಇದ್ರೆ ಅವು ಎರಡರದ್ದು ಸ್ಪೀಡ್ ಆಡ್ ಆಗುತ್ತೆ. ಒಂದೇ ಡೈರೆಕ್ಷನ್ ಅಲ್ಲಿ ಹೊಂಟ್ರೆ ಅವೆರಡರದ್ದು ಸ್ಪೀಡ್ ಮೈನಸ್ ಆಗುತ್ತೆ. ಸ್ಪೀಡ್ ಎ ಮೈನಸ್ ಸ್ಪೀಡ್ ಬಿ ಆಗುತ್ತೆ. ಆದ್ರೆ ಇಲ್ಲಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಿರೋದ್ರಿಂದ ಕಾರ್ ಬಿ ಮತ್ತೆ ಕಾರ್ ಸಿ ಇದ್ದು ಸ್ಪೀಡ್ ಆಡ್ ಮಾಡಬೇಕು. ಅವಾಗ ಸ್ಪೀಡ್ ಆಫ್ ಬಿ ಪ್ಲಸ್ ಸಿ ಇಸ್ 12.5 ಪ್ಲಸ್ 15 ಮೀಟರ್ 27 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಮಾಡಿದ್ರೆ ಟೈಮ್ ಸಿಗುತ್ತೆ. ಡಿಸ್ಟೆನ್ಸ್ ಎಷ್ಟಿದೆ 220 ಮೀಟರ್ಸ್. ಸ್ಪೀಡ್ ಎಷ್ಟಿದೆ 27.5. ಆವಾಗ ನಮ್ಗೆ ಟೈಮ್ ಸಿಗುತ್ತೆ. ಈ ಪಾಯಿಂಟ್ ಅನ್ನ ಹೋಗಿಸ್ಬೇಕಂದ್ರೆ 220 ಡಿವೈಡೆಡ್ ಬೈ 27.5 ಅಂದ್ರೆ ಈ ಪಾಯಿಂಟ್ ತೆಗೆದು ಇಲ್ಲೊಂದು 0 ಕೊಡಬೇಕು. 5 5s are 25, remaining 2 25. 5 5s are 25. 5 4s are 20, 5 4s are 20, 0. 11 5s are 11 4s are 0. 5 1s are 5 8s are ಅಂದ್ರೆ 8 seconds ಬೇಕು. B and C taking the 8 seconds to meet each other. Next, the question is, what is the minimum speed at which car A must travel? ಇಲ್ಲಿ A, if car A decided to overtake car B before car B and C cross each other. ಇಲ್ಲಿ B ಮತ್ತೆ C ಕ್ರಾಸ್ ಆಗೋಕ್ಕಿಂತ ಮುಂಚೆ
ಎ ಬಿನ ಬೀಟ್ ಮಾಡ್ಬೇಕಂದ್ರೆ ಎಷ್ಟು ಸ್ಪೀಡ್ ಇರ್ಬೇಕಂತ ಕೇಳಿದಾರೆ. ಇಲ್ಲಿ ಆಲ್ರೆಡಿ 50 ಮೀಟರ್ಸ್ ಇದೆ. 50 ಡಿವೈಡ್ ಬೈ 8 ಸೆಕೆಂಡ್ಸ್. ಸ್ಪೀಡ್ ಎಷ್ಟು ಬರುತ್ತಂದ್ರೆ 8 1s 8 6s 48. ರಿಮೈನಿಂಗ್ 2.2 to 20 ಆಯಿತು. 8 2s 16. ರಿಮೈನಿಂಗ್ 4 ಪಾಯಿಂಟ್ ಇದೆ ಅಂತ 0 ತಗೊಂಡ್ರೆ 8 5s ಅಂದರೆ 6.25 ಮೀಟರ್ ಪರ್ ಸೆಕೆಂಡ್. ಇದು 50 ಮೀಟರ್ ಕ್ರಾಸ್ ಮಾಡೋಕ್ಕೆ 6.25 ಮೀಟರ್ ಪರ್ ಸೆಕೆಂಡ್ ಪ್ಲಸ್ ಬಿ ಸ್ಪೀಡ್ ಎಷ್ಟಿದೆ 12.5 ಮೀಟರ್ ಪರ್ ಸೆಕೆಂಡ್. ಎರಡನ್ನು ಕೂಡಿಸಿದಾಗ 18.75 ಮೀಟರ್ ಪರ್ ಸೆಕೆಂಡ್. ಇದು ಇಲ್ಲಿ ಆಪ್ಷನ್ನಲ್ಲಿ ಕಿಲೋಮೀಟರ್ ಪರ್ ಅವರ್ ಕೊಟ್ಟಿರೋದ್ರಿಂದ ಈ ಮೀಟರ್ ಪರ್ ಸೆಕೆಂಡ್ ಅನ್ನ ಕಿಲೋಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ 18.75 ಇಂಟು 18 ಡಿವೈಡೆಡ್ ಬೈ 5. 5 1s 5 3s 15. ರಿಮೈನಿಂಗ್ 3 and 7 37. 5 7s 35. 2 and 5 25. 5 5s the point 3.75 into 18. 3.75 into 18 ಮಾಡಿದ್ರೆ 18 5s 19. 9 ಕ್ಯಾರಿ. 18 7s 126 plus 9 ಅಂದರೆ 135. 18 3s 54 plus 13 ಅಂದರೆ 67. 2 ಪ್ಲಸ್ ಬಿಟ್ ಪಾಯಿಂಟ್ ಕೊಟ್ಟರೆ 67.5 ಕಿಲೋಮೀಟರ್ ಪರ್ ಅವರ್. ಆಪ್ಷನಲ್ಲಿ ಆಪ್ಷನ್ ಬಿ is correct. And next question, the ratio of a 2-digit natural number to a number formed by reversing its digit is 4:7. Which of the following is the sum of all the numbers of all such pairs? ಇಲ್ಲಿ 2 ಡಿಜಿಟ್ ಇದ್ದು ಒಂದು ನಂಬರ್ ಇದೆ ಎಕ್ಸ್ ವೈ, ಅದರ ರೇಷಿಯೋ 4 ಇದೆ. ಈ ನಂಬರನ್ನು ರಿವರ್ಸ್ ಮಾಡಿದ್ರೆ ವೈ ಎಕ್ಸ್ ಆಗುತ್ತೆ, ಇದರ ರೇಷಿಯೋ 7 ಆಗುತ್ತೆ. ಈ ಥರ ಇರೋ ನಂಬರ್ಸ್ದು ಸಮ್ಮು ಎಷ್ಟು ಅಂತ ಅಂದರೆ ಅಡಿಷನ್ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಎಕ್ಸ್ ವೈ ವೈ ಎಕ್ಸ್. ಎಕ್ಸ್ ಇದ್ರೆ 10 ಡಿಜಿಟ್, ಇದು 10 ಪ್ಲೇಸ್, ಅವಾಗ ಎಕ್ಸ್ 10x ಅಂತ ತಗೋಬೇಕು. ವೈ ಇಸ್ ದ ಯೂನಿಟ್ ಡಿಜಿಟ್, ವೈ ಅಂದರೆ 4. y is the 10th place, 10 y. x is in unit place, x is equal to 7 ಅಂದರೆ 4:7. ಇದನ್ನ ಈ ಇಕ್ವೇಶನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 7 into 10 is 17x plus y into 7 is 7y is equal to 10y into 4 is 40y plus 4 into x is 4x. 70x minus 4x is equal to 40y minus ಈ y ಈ ಕಡೆ ಬಂದರೆ 7y. 70x minus 4x is 66x is equal to 40y minus 7y is 33y. 33 1s 32 2s. 2x is equal to y ಅಂದರೆ y divided by x is 2:1 ಅಂದರೆ y ವ್ಯಾಲ್ಯೂ 2 ಆದರೆ x ವ್ಯಾಲ್ಯೂ 1 ಅಂತ. ಇಲ್ಲಿ ನಾವು ಯೂನಿಟ್ ಡಿಜಿಟಲ್ಲಿ ಲಾಸ್ಟ್ y-ನ 9ವರೆಗೆ ತಗೋಬೋದು, ಇಲ್ಲಿ x-ನ 9ವರೆಗೆ ತಗೋಬೋದು. ಅಂದರೆ 10x ಅಂದರೆ ಈ ನಂಬರನ್ನು 12 24 36 84 ಅಂದರೆ ಈ ರಿವರ್ಸ್ ಮಾಡಿದ್ರೆ 21 42 63 84 ರಿವರ್ಸ್ ಮಾಡಿದರೆ ಈ ನಂಬರನ್ನು ರಿವರ್ಸ್ ಮಾಡಿದ್ರೆ ಎಷ್ಟು ಬರುತ್ತೆ, ಇದ್ರ ರೇಷಿಯೋ 3 ಆದರೆ ಇದ್ರ ರೇಷಿಯೋ 7 ಆಗಿರುತ್ತೆ. ಈ ನಂಬರನ್ನು ಆ್ಯಡ್ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ, 12 ಪ್ಲಸ್ 24 ಪ್ಲಸ್ 36 ಪ್ಲಸ್ 48 ಅಂದರೆ
36 plus 36, 72, 72 plus 48 is 80, 120. 21 plus 42 plus 63 plus 84 ಅಂದ್ರೆ 21 plus 42 63, 63, 63. 126 plus 84 is 10, 10, 11, 210. ಈ ಎಲ್ಲ ನಂಬರನ್ನ ಆ್ಯಡ್ ಮಾಡಿದ್ರೆ 330. The answer is option B, 330 is correct. Next question is, in a class of 5 students, average weight of the 4 lightest student is 40 kg. Average weight of 4 heaviest student is 45 kg. What is the difference between the maximum and minimum possible average weight overall? ಇಲ್ಲಿ ಎ ಬಿ ಸಿ ಡಿ ಇ ಅಂತ 5 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಇವನು ಲೈಟೆಸ್ಟ್, ಇವನು ಹೆವಿಯೆಸ್ಟ್. ಅಂದರೆ ಇಲ್ಲಿ ವೇಟ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಎ ಇಂದ ಬಿ, ಬಿ ಇಂದ ಸಿ, ಇಲ್ಲಿ ವೇಟ್ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿದು ಎವರೇಜ್ ವೇಟ್ 40 ಅಂದರೆ 40 ಇಂಟು 4 ಅಂದರೆ 160 ಆಯಿತು. ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಇ ಅಂದರೆ ಇವ್ರದ್ದು ಎವರೇಜ್ ವೇಟ್ 45 kg ಅಂದರೆ ಇಂಟು 4 ಜನ ಇದ್ದಾರೆ ಅಂದರೆ 180. ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಇ ಅಂದರೆ ಇವ್ರದ್ದು ಎವರೇಜ್ ವೇಟ್ 45, ಇವ್ರು 4 ಜನ ಇದ್ದಾರೆ ಇಂಟು 4 ಅಂದರೆ 180 kg ಆಯಿತು. ಇಲ್ಲಿ ಎಗಿಂತ ಈ 20 kg ಹೆಚ್ಚಿದಾನೆ. ಇ ಮೈನಸ್ ಎ ಈಸ್ 20 kg. ಇಫ್ ಎ's ವ್ಯಾಲ್ಯೂ ಇಸ್ 40 kg ಆದರೆ ಈ ವ್ಯಾಲ್ಯೂ ಪ್ಲಸ್ 20 ಮಾಡಿದ್ರೆ 60 kg. ಇ ಈಸ್ 60 kg. ಅಂದೇಳಿ ಈ 60 kg ಇದ್ರೆ ಬಿ ಸಿ ಡಿ ಎಲ್ಲಿರ್ತಾರೆ 45 ಇಂಟು 3, ಇವರು 3 ಜನ ಇದ್ದಾರೆ ಇಂಟು 3 ಮಾಡಿದ್ರೆ 135 kg. ಇದು 4 ಜನದ್ದು 160 kg ಇದ್ರೆ ಇವ್ರು ಆಲ್ರೆಡಿ ಬಿ ಸಿ ಡಿ 135 kg ಆದರೆ ಎ ಎಷ್ಟಿರ್ತಾನೆ 160 ಮೈನಸ್ 135 ಅಂದರೆ 25 kg ಎ ವ್ಯಾಲ್ಯೂ. 3 ಜನದ್ದು ಎಷ್ಟಾಯಿತು 5 plus 5 is 10, 3 plus 3 is 6, 6 plus 6 is 12 ಅಂದರೆ 220 kg ಆಯಿತು. ಒಂದು ವೇಳೆ ಈದ್ ವ್ಯಾಲ್ಯೂ 60 ಇದ್ದು ಬಿ ಸಿ ಡಿ ಇದ್ದು 40, 40, 40 kg ಇದ್ರೆ 3ದು 120 kg ಆಗುತ್ತೆ. ಪ್ಲಸ್ ಎದ್ದು 25 kg ಅಂದರೆ 205 kg ಆಗುತ್ತೆ. 220 ಮೈನಸ್ 205 ಅಂದರೆ 15 kg ಡಿಫ್ರೆನ್ಸ್ ಬರುತ್ತೆ. ಇವರು 5 ಜನ ಇರೋದ್ರಿಂದ 5ರಿಂದ ಎವರೇಜ್ ತೆಗಿಬೇಕಂದ್ರೆ 5ರಿಂದ ಡಿವೈಡ್ ಮಾಡಬೇಕು. 5 1 5 3 ಅಂದರೆ 3 kg. ಇಲ್ಲ ಅಂದರೆ 220 ಡಿವೈಡೆಡ್ ಬೈ 5 ಮೈನಸ್ 205 ಡಿವೈಡೆಡ್ ಬೈ 5 ಎವರೇಜ್ ತೆಗೆದು 5 1 5 4 20, 5 4 20, 5 1 5 4 20, 5 1 44 minus 41 is 3. 3 kg is the difference. What is the difference between the maximum and minimum possible average weight is 3 kg. The next question, 40% of a club's revenue comes from people of 25 years of age, while 60% of its revenue comes from people of 35 years of age. The club raises its fee by 20% for 25 years old members and 30% for 35 years old members. What is the percentage increase in overall revenue of the club? ಇಲ್ಲಿ ಒಂದು ಕ್ಲಬ್ ಇದೆ,
ಅಲ್ಲಿ 40% 25 ಇಯರ್ಸ್ ಏಜ್ದವ್ರದ್ದು ರೆವೆನ್ಯೂ ಐತಿ. ಇನ್ ರಿಮೈನಿಂಗ್ 60% 35 ಇಯರ್ಸ್ ಏಜ್ನವ್ರದ್ದು ರೆವೆನ್ಯೂ. ಇಫ್ ದ ಕ್ಲಬ್ ರೈಸಸ್ ಇಟ್ಸ್ ಫೀ ಬೈ 20% ಫಾರ್ ಇಟ್ಸ್ 25 ಇಯರ್ಸ್. ಇಲ್ಲಿ 25 ಇಯರ್ ಓಲ್ಡ್ದವ್ರಿಗೆ 20% ಫೀ ಇನ್ಕ್ರೀಸ್ ಮಾಡಿದರೆ 35 ಇಯರ್ಸ್ ಓಲ್ಡ್ದವ್ರಿಗೆ 30% ಫೀ ಇನ್ಕ್ರೀಸ್ ಮಾಡ್ಯಾರ. 20% ಆಫ್ 40ದು 20% ಅಂದರೆ 10% ಅಂದರೆ 4, 20% ಅಂದರೆ 8 ಅಂದರೆ 40 48% ಆಯ್ತು. ಇಲ್ಲಿ 60% 30% ಅಂದರೆ 10% ಅಂದರೆ 6, 30% ಅಂದರೆ 6 into 3 is 18 ಅಂದರೆ ಇಲ್ಲಿ 18 ಇನ್ಕ್ರೀಸ್ ಮಾಡ್ಯಾರ. ಅಂದರೆ ಇದು 78% ಆಯ್ತು. ಮೊದಲು 100% ಇತ್ತು, ಈಗ 48 + 78 is 126. 100ಇಂದ 126 - 100 is 26% ಇನ್ಕ್ರೀಸ್ ಆಗೈತಿ. ಅಂದರೆ ಆಪ್ಷನ್ ಬಿ ಇಸ್ ಕರೆಕ್ಟ್. 40% 60%. ಇದ್ರದ್ದು 20% ಇನ್ಕ್ರೀಸ್ ಮಾಡಿದರೆ 4 8 ಅಂದರೆ 1 ಪ್ಲೇಸ್ ಬಿಟ್ಟರೆ 10%. 10% ಅಂದರೆ 4 ಆದರೆ 20% ಅಂದರೆ 8 + 8 ಇನ್ಕ್ರೀಸ್ ಆಗೈತಿ. ಇಲ್ಲಿ 30% ಇನ್ಕ್ರೀಸ್ ಅಂದರೆ 10% ಅಂದರೆ 6, 30% ಅಂದರೆ 6 into 3 is +18 ಅಂದರೆ 8 + 18 ಅಂದರೆ 26% ಓವರ್ ಆಲ್ ಆಗಿ ಇನ್ಕ್ರೀಸ್ ಆಗೈತಿ. ಆಪ್ಷನ್ ಬಿ ಇಸ್ ಕರೆಕ್ಟ್. ದ ನೆಕ್ಸ್ಟ್ ಕ್ವಶನ್, A, B, C are to make 100 toys in a day. They can together make 25 days. A starts to work alone and makes 32 toys in some days. A then leaves and B and C works to make the remaining toys. It takes 8 days overall to make the 100 toys. How many days will it take for A to make 256 toys alone? ಇಲ್ಲಿ ಕ್ವಶನ್ ಅಲ್ಲಿ ಎ ಬಿ ಸಿ ಅಂತ 3 ಜನ, ಎ ಬಿ ಸಿ 3 ಜನ ಇದ್ದಾರೆ. ಇವ್ರು 3 ಜನ ಸೇರಿ 100 ಟಾಯ್ಸ್ನ ಮಾಡಬೇಕು. 100 ಟಾಯ್ಸ್ ರೆಡಿ ಮಾಡಬೇಕು. ಇಲ್ಲಿ ಒಂದು ದಿನಕ್ಕೆ ಇವ್ರು 3 ಜನ ಸೇರಿದ್ರೆ 25 ಟಾಯ್ಸ್ ಮಾಡ್ತಾರೆ. 3 ಜನ ಒಂದು ದಿನಕ್ಕೆ 25 ಟಾಯ್ಸ್ ಮಾಡಿದ್ರೆ 100 ಟಾಯ್ಸ್ ಮಾಡೋಕ್ಕೆ 4 ದಿನ ಬೇಕು, 4 ಡೇಸ್ ಬೇಕು, ಡಿವೈಡೆಡ್ ಬೈ 25. ಆದರೆ ಇವ್ರು ಕೆಲಸ ಕೂಡಿ ಮಾಡಲ್ಲ. ಫಸ್ಟ್ ಏನು ಮಾಡ್ತಾರಂದ್ರೆ ಎ ಸ್ಟಾರ್ಟ್ಸ್ ಟು ವರ್ಕ್ ಅಲೋನ್. ಇಲ್ಲಿ ಎ ಒಬ್ಬನೇ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಆ್ಯಂಡ್ ಮೇಕ್ 32 ಟಾಯ್ಸ್ ಇನ್ ಸಮ್ ಡೇಸ್. ದೆನ್ ಎ ಲೀವ್ಸ್ 32 ಟಾಯ್ಸ್ ಮಾಡಿ ಬಿಟ್ಬಿಡ್ತಾನೆ. ಆದ್ರೆ ಅವನು 32 ಟಾಯ್ಸ್ನ ಎಷ್ಟು ದಿನದಲ್ಲಿ ಮಾಡ್ತಾನಂತ ನಮ್ಗೆ ಗೊತ್ತಿಲ್ಲ. ಒಟ್ಟ ಟೋಟಲ್ 100 ಟಾಯ್ಸ್ ಮಾಡ್ಬೇಕು. ಇವ್ರದ್ದು ಎಫಿಷಿಯನ್ಸಿ ಎಷ್ಟೈತಿ, ಒಂದು ದಿನಕ್ಕೆ 3 ಜನದ್ದು 25 ಟಾಯ್ಸ್. ಇಲ್ಲಿ ಎ 32 ಟಾಯ್ಸ್ನ ಮಾಡಿ ಈ ಕೆಲಸದಿಂದ ಹೊರಗೆ ಬರ್ತಾನೆ. ಇನ್ 68 ಟಾಯ್ಸ್ನ ಬಿ ಮತ್ತು ಸಿ ಮಾಡ್ತಾರೆ. ಇಲ್ಲಿ 32 ಟಾಯ್ಸ್ನ ಎ ಮಾಡ್ತಾನೆ. ಈ 100 ಟಾಯ್ಸ್ ಮಾಡೋಕ್ಕೆ ಇಟ್ ಟೇಕ್ಸ್ 8 ಡೇಸ್ ಓವರ್ ಆಲ್ ಟು ಮೇಕ್ 100 ಟಾಯ್ಸ್. ಇವೆರಡು ಟಾಯ್ಸ್ ಮಾಡೋಕ್ಕೆ 8 ದಿನ ಬೇಕು. ಅಂದರೆ ಇಲ್ಲಿ ಟಾಯ್ಸ್ ಡಿವೈಡೆಡ್ ಬೈ ವರ್ಕ್ ಡಿವೈಡೆಡ್ ಬೈ ಎಫಿಷಿಯನ್ಸಿ ಮಾಡಿದ್ರೆ ಟೈಮ್ ಟೇಕನ್ ಗೊತ್ತಾಗುತ್ತೆ. ಇದು ವರ್ಕ್ 32, ಎಫಿಷಿಯನ್ಸಿ ಆಫ್ ಎ ಪ್ಲಸ್ 68 ಟಾಯ್ಸ್, ಎಫಿಷಿಯನ್ಸಿ ಆಫ್ ಬಿ ಪ್ಲಸ್ ಸಿ. ಈ 100 ಟಾಯ್ಸ್ ಮಾಡೋಕ್ಕೆ 8 ಡೇಸ್ ಬೇಕು. ಇಲ್ಲಿ ಎಫಿಷಿಯನ್ಸಿ ಎದ್ ಎಫಿಷಿಯನ್ಸಿನ ನಾವು ಎಕ್ಸ್ ಅಂತ ತಗೋಣ. ಬಿ ಪ್ಲಸ್ ಸಿದ್ ಟೋಟಲ್ ಎಫಿಷಿಯನ್ಸಿ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ 25. ಬಿ ಪ್ಲಸ್ ಸಿ ಇಸ್ 25 ಮೈನಸ್ ಎ 25. ಎದ್ ಎಫಿಷಿಯನ್ಸಿ ಎಕ್ಸ್ ಐತಿ, 25 ಮೈನಸ್ ಎಕ್ಸ್ 32 ಡಿವೈಡ್ ಬೈ ಎಕ್ಸ್ ಪ್ಲಸ್ 68. 25 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 8 ಡೇಸ್. ಎಕ್ಸ್ ಮತ್ತು 25 ಮೈನಸ್ ಎಕ್ಸ್ ಎಲ್ ಸಿ ಎಮ್ ಎಷ್ಟು ಬರುತ್ತಂದರೆ ಎರಡನ್ನ ಇಂಟು ಮಾಡಿದಾಗ ಇದರ ಎಲ್ ಸಿ ಎಮ್ ಬರುತ್ತೆ. ಎಕ್ಸ್ ಇಂಟು 25
minus x ಅಂದರೆ x into 25 is 25x. x into x is minus x square. 32 into 25 minus x. ಇದ್ರದ್ದು LCM x. 32 into 25 is 800 minus 32 into x is 32x plus 68 into x is 68x is equal to 8. 800 minus 32x plus 68x is equal to 8 into 25x minus x square. 200x minus 8 into x square is 8x square. 800. 68x minus 32x is 36x is equal to 200x minus 8x square. ಇದು is equal to ಈ ಕಡೆ ಬಂದರೆ 8x square. 200x plus 36x plus 800. 8x square minus 164x plus 800. ಈ ಇಕ್ವೇಶನ್ನು ಸಾಲ್ವ್ ಮಾಡಬೇಕು ಅಂದರೆ 4 2s 4 4s 4 1s 4 2s 2x square minus 41x plus 200. ಈ ಇಕ್ವೇಶನ್ ಸಾಲ್ವ್ ಮಾಡಿದ್ರೆ 2x square minus 25x minus 16x plus 200. x value 25 divided by 2. 16 divided by 2 ಅಂದರೆ x value 12.5. 2 1s 2 8s 8 ಅಂದರೆ positive integer is 8. x value is 8. x is the efficiency of A. x value is 8. A plus B plus C is 25. A is 8. B plus C is 25 minus 8 is 17. The efficiency of B and C is 17 and efficiency of A is 8. They are asking how many days will it take for A to make 256 toys alone. ಇಲ್ಲಿ 256 ಟಾಯ್ಸ್ನ ಎ ಮಾಡಲಿಕ್ಕೆ ಎಷ್ಟು ದಿನ ತಗೋತಾನಂತ. 256 is the total work. Efficiency 8. Time 8 1s 8 3s 24. Remaining 1 and 6 16. 8 2s 16 ಅಂದರೆ 32 days ಅಂದರೆ 32 ದಿನನ ಎ 756 ಟಾಯ್ಸ್ ಮಾಡೋಕ್ಕೆ ತಗೋತಾನೆ. ದ ಆಪ್ಷನ್ ಬಿ ಇಸ್ ಕರೆಕ್ಟ್. ಯು ಫಸ್ಟ್ ಅಕಾಡೆಮಿಯಿಂದ MBA PGCET 2025ಗೆ ಆನ್ಲೈನ್ ಪೇಡ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಅಡ್ಮಿಷನ್ ಫೀಸ್ ಬಂದ 10,000 ಇದೆ. ಅರ್ಲಿ ಬರ್ಡ್ ಆಫರ್ ಆಗಿ 25% ಡಿಸ್ಕೌಂಟಲ್ಲಿ 7,499 ಫೀಸ್ ಇದೆ. ಇನ್ಫಾರ್ಮೇಷನ್ ಬೇಕಂದ್ರೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡ್ಬೋದು. ಇಲ್ಲಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಇದೆ, ಫಾಲೋ ಮಾಡಿ.